ನಮಸ್ಕಾರ ಸ್ನೇಹಿತರೆ. ಇಂದಿನ ಬದುಕಲು ಕಲಿಯಿರಿ ಪುಸ್ತಕದ ಧ್ವನಿ ಸುರುಳಿಯಲ್ಲಿ ಭಯದ ಇತಿಮಿತಿ ಹಿಂದಿನ ಸಂಚಿಕೆಯನ್ನು ಕೇಳಲು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿರುವ ಲಿಂಕ್ ಪ್ರೆಸ್ ಮಾಡಿ. ಶಿಶುವು ದೊಡ್ಡ ಕರ್ಕಶ ಧ್ವನಿಯನ್ನು ಕೇಳಿ ಭಯಪಡುತ್ತದೆ. ನಡೆಯಲು ಯತ್ನಿಸುವಾಗ ಬಿದ್ದು ಬಿಟ್ಟೇನೋ ಎಂಬ ಭಯ ಅದನ್ನು ಆವರಿಸುತ್ತದೆ. ಭಯ ಒಂದು ಸ್ವಾಭಾವಿಕ ಹುಟ್ಟುಗುಣ. ನಮ್ಮ ಅಸ್ತಿತ್ವ ಮತ್ತು ಸ್ವಾತಂತ್ರ್ಯಕ್ಕೆ ಬರಬಹುದಾದ ಅಪಾಯದ ಸನ್ನಿವೇಶ ಮತ್ತು ಯೋಚನೆಗಳು ನಮ್ಮಲ್ಲಿ ಭಯವನ್ನುಂಟು ಮಾಡುತ್ತವೆ. ಬದುಕಿನ ಸಮಸ್ಯೆಗಳನ್ನು ಎದುರಿಸಲು ಸಾಮರ್ಥ್ಯ, ದಕ್ಷತೆ ಸಾಲದು ಎನ್ನುವ ವ್ಯಕ್ತಿಯು ಭಯಗ್ರಸ್ತನಾಗುತ್ತಾನೆ, ಕೀಳರಿಮೆಯನ್ನು ಬೆಳೆಸಿಕೊಳ್ಳುತ್ತಾನೆ. ಆದರೆ ಅಪಾಯವನ್ನು ಎದುರಿಸಿ ದಾಟಿದ ಬಳಿಕ ನಿರ್ಭೀತಿಯ ಮನೋಭಾವ, ಆತ್ಮವಿಶ್ವಾಸ ವೃದ್ಧಿಸುತ್ತದೆ. ಮಗು ಏಳುವಾಗ ಬೀಳುವಾಗ ಮೊದಲು ಹೆದರಿದರೂ ಕೊನೆಗೆ ನಡೆಯಲು ಮಾತ್ರವಲ್ಲ, ಓಡಲು ಕಲಿಯುತ್ತದೆ. ಆರೋಗ್ಯಕರವಾದ ಭೀತಿ ನಮ್ಮನ್ನು ಜಾಗರೂಕರನ್ನಾಗಿ ಮಾಡುತ್ತದೆ. ಅತಿರಂಜಿತ, ಕಾಲ್ಪನಿಕ ಹಾಗೂ ನಿಷೇಧಾತ್ಮಕ ಭಯ ಕೆಟ್ಟದ್ದು ಎಂಬುದನ್ನು ನಾವು ಅರಿತಿರಬೇಕು. ಅಪಾಯದ ಅರಿವು ಆ ಅಪಾಯವನ್ನು ದಾಟುವ ವಿಧಾನವನ್ನು ಹುಡುಕಲು ನಮ್ಮನ್ನು ಪ್ರೇರೇಪಿಸುವಂತೆ ಇರಬೇಕು. ಈ ನಿಟ್ಟಿನಲ್ಲಿ ಭಯ ನಮಗೊಂದು ಪಂಥಾಹ್ವಾನ ಅಥವಾ ಸವಾಲು, ನಮ್ಮ ಅಂತಃಶಕ್ತಿಯನ್ನು ಎಚ್ಚರಿಸಲು ಒಂದು ಅವಕಾಶ ಎಂದು ತಿಳಿಯಬೇಕು. ಇನ್ನೊಂದು ವಿಷಯ, ದೇವರ ಭಯ. ದೇವರ ಭಯವೇ ಜ್ಞಾನದ ಆರಂಭ ಎನ್ನುವ ಗಾದೆಯ ಮಾತಿದೆ. ದೇವರನ್ನು ಕುರಿತು ನಾವೇಕೆ ಭಯಪಡಬೇಕು? ನಿಜವಾಗಿಯೂ ಭಯಪಡಬೇಕಿಲ್ಲ. ದೇವರು ಪರಮ ಪ್ರೇಮ ಸ್ವರೂಪ. ಅವನಷ್ಟು ಪ್ರಿಯ ಸ್ವಭಾವಿ ಬೇರೆ ಯಾರೂ ಇಲ್ಲ. ಅಂಥ ಪರಿಶುದ್ಧ ಪ್ರೇಮ ಇರುವಲ್ಲಿ ಭೀತಿ ನೆಲೆಸಲು ಸಾಧ್ಯವಿಲ್ಲ. ಹಾಗಾದರೆ ದೇವರ ಭಯ ಜ್ಞಾನಕ್ಕೆ ಹೇಗೆ ಕಾರಣವಾದೀತು? ಉತ್ತರ ಹೀಗಿದೆ. ಸರ್ವಜ್ಞನೂ ಸರ್ವಶಕ್ತನೂ ಆದ ದೇವರಿದ್ದಾನೆ. ಅವನಿಗೆ ತಿಳಿಯದ್ದು ಯಾವುದೂ ಇಲ್ಲ. ಅವನನ್ನು ಮೋಸಗೊಳಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಆತನಿಂದಾಗಿ ಈ ವಿಶ್ವ ಬ್ರಹ್ಮಾಂಡವೆಲ್ಲ ಒಂದು ವ್ಯವಸ್ಥಿತ ರೀತಿಯಲ್ಲಿ ನಿಯಮಪೂರ್ವಕವಾಗಿ ನಡೆಯುತ್ತಿದೆ. ನಮ್ಮ ಜೀವನವು ಯಾವುದೋ ಒಂದು ಸೂಕ್ಷ್ಮ ನಿಯಮವನ್ನು ಅನುಸರಿಸಿ ನಡೆಯುತ್ತಿದೆ. ನಮ್ಮ ಜೀವನ ಸಾರ್ಥಕವಾಗಬೇಕಾದರೆ ನಾವೆಲ್ಲರೂ ಕೆಲವು ನೈತಿಕ ನಿಯಮಗಳನ್ನು ಪಾಲಿಸಬೇಕು. ಆರೋಗ್ಯದ ನಿಯಮಗಳನ್ನು ಪಾಲಿಸಿ ಆರೋಗ್ಯವಂತರಾಗುವಂತೆ ನೈತಿಕ ನಿಯಮಗಳನ್ನು ಪಾಲಿಸಿ ಮನಸ್ಥೈರ್ಯವನ್ನು ಪಡೆದು ನಾವು ನಿಜವಾದ ಮಾನವರಾಗಬೇಕು. ಭಗವಂತನ ರಾಜ್ಯದ ನೈತಿಕ ನಿಯಮಗಳಾದ ಕಳಬೇಡ, ಕೊಲಬೇಡ, ಹುಸಿಯ ನುಡಿಯಲು ಬೇಡ ಇವುಗಳನ್ನು ನಾವೆಲ್ಲರೂ ಪಾಲಿಸಬೇಕು, ಸರಿಯಾಗಿ ಪಾಲಿಸಬೇಕು. ಹಾಗೆ ಪಾಲಿಸದಿದ್ದರೆ ತೊಂದರೆಗೊಳಗಾಗುತ್ತೇವೆ. ನಿಯಮಭಂಗದಿಂದ ನಮಗೂ ನಮ್ಮ ಸುತ್ತಮುತ್ತಲ ಜನರಿಗೂ ಕೆಡುಕಾಗುತ್ತದೆ ಎಂಬ ಪ್ರಜ್ಞೆ ಇದ್ದರೆ ಜಾಗರೂಕತೆ ಅಥವಾ ಮುನ್ನೆಚ್ಚರಿಕೆ ಎನ್ನುವ ಭಯ ಉಂಟಾಗುತ್ತದೆ. ಈ ಭಯ ಬೇಕಾದದ್ದೇ. ಇದು ನಿಜವಾಗಿಯೂ ಭಯವಲ್ಲ, ಎಚ್ಚರಿಕೆ. ಎಲ್ಲಿ ತಪ್ಪು ಮಾಡಿಬಿಡುವೆವೋ, ಸುಳ್ಳು ಹೇಳುವಂತೆ ಆಗುವುದೋ, ಕಳ್ಳತನದ ದಾರಿ ಹಿಡಿಯುವೆವೋ, ಅನ್ಯಾಯ ವಂಚನೆಗಳನ್ನು ಮಾಡಿಬಿಡುವೆನೋ, ಕರ್ತವ್ಯ ಭ್ರಷ್ಟನಾಗುವೆನೋ ಎಂಬ ಭಯ ಅಥವಾ ಎಚ್ಚರಿಕೆ ದುರ್ನಡತೆಯ ಜಾಡಿನಿಂದ ನಮ್ಮನ್ನು ರಕ್ಷಿಸುತ್ತದೆ. ಏಕೆಂದರೆ ದುರ್ನಡತೆಯ ದುರ್ಬೀಜಗಳನ್ನು ಬಿತ್ತಿದರೆ ದುಃಖರೂಪವಾದ ಫಲಗಳನ್ನು ಪಡೆಯಲೇಬೇಕಾಗುತ್ತದೆ. ದೇವರನ್ನು ವಿಷ್ಣು ಸಹಸ್ರನಾಮದಲ್ಲಿ ಭಯಕೃತ್ ಭಯನಾಶನಃ ಎಂದು ಸ್ತುತಿಸಿದ್ದಾರೆ. ತಪ್ಪು ಮಾಡಿದವನಿಗೆ ಭಯಂಕರನು, ಸಜ್ಜನರ ಭಯವನ್ನು ದೂರ ಮಾಡುವವನು ಅವನು ಎಂಬುದು ಆ ಮಾತಿನ ಅರ್ಥ. ನರಸಿಂಹನನ್ನು ಕಂಡಾಗ ಹಿರಣ್ಯಕಶಿಪುವು ಭಯಗ್ರಸ್ತನಾದ. ಆದರೆ ಪ್ರಹ್ಲಾದ ನಾಹಂ ಬಿಭೇಮಿ, ನಾನು ಹೆದರುತ್ತಿಲ್ಲ ಎಂದ. ಎಂಥ ತಪ್ಪು ಮಾಡಿದವನಾದರೂ ತಪ್ಪೊಪ್ಪಿಕೊಂಡು ಪಶ್ಚಾತ್ತಾಪದಿಂದ ಕರಗಿ ಭಗವಂತನಲ್ಲಿ ಮೊರೆಯಿಟ್ಟು ಶರಣಾದರೆ ಅವನು ಧರ್ಮಾತ್ಮನಾಗಿ ಪರಿವರ್ತನೆ ಹೊಂದಲು ಭಗವಂತ ಸದಾ ಸಹಾಯ ಹಸ್ತವನ್ನು ನೀಡುತ್ತಾನೆ. ಆತ ದಯೆ ತೋರಿ ಎಲ್ಲರನ್ನೂ ಸಲಹುವನು ಎಂಬುದು ಸತ್ಯಸ್ಯ ಸತ್ಯ. ಆದರೆ ಪಾಪಿ
ತನ್ನ ಪಾಪ ಪ್ರಜ್ಞೆಯಿಂದ ಬಿಡಿಸಿಕೊಳ್ಳಲು ಎಡಬಿಡದೆ ಶ್ರದ್ಧೆಯಿಂದ ಹೋರಾಡಬೇಕಾಗುವುದು. ದೇವರು ಮಾಡಿದ ನಿಯಮಗಳನ್ನು ಸರಿಯಾಗಿ ತಿಳಿದುಕೊಂಡು ಅವುಗಳನ್ನು ಚಾಚೂ ತಪ್ಪದೆ ಅನುಸರಿಸಬೇಕೆಂಬ ಅರಿವೇ ಜ್ಞಾನ. ಅಂತಹ ಕ್ರಿಯೋನ್ಮುಖ ಜ್ಞಾನದಿಂದಲೇ ಜೀವನ ಸಾರ್ಥಕ್ಯ. ನಿಯಮ ಮತ್ತು ನಿಯಮಾಕರ ಸ್ವರೂಪದ ಅರಿವಿನಿಂದ ಉದಿಸುವ ಎಚ್ಚರಿಕೆಯೇ ಜ್ಞಾನಕ್ಕೆ ಸಾಧನ. ಪ್ರಕೃತಿ ರಹಸ್ಯಗಳನ್ನು ಭೇದಿಸಿ ಸೂಕ್ಷ್ಮ ಪ್ರಾಕೃತಿಕ ನಿಯಮಗಳನ್ನು ವಿಜ್ಞಾನಿ ನಮಗೆ ತಿಳಿಸಿಕೊಡುತ್ತಾನೆ. ಪ್ರಪಂಚದ ಧರ್ಮ ಗ್ರಂಥಗಳು, ಋಷಿ ಮುನಿಗಳು, ಅನುಭಾವಿಗಳು, ಮಹಾತ್ಮರು ನಮಗೆ ನೈತಿಕ ಧಾರ್ಮಿಕ ನಿಯಮಗಳನ್ನು ತಿಳಿಸಿಕೊಡುತ್ತಾರೆ. ನಮ್ಮ ಜನರು ದೇವರ ಬಗೆಗೂ ನಾನಾ ತೆರನಾದ ಭಯಗಳನ್ನು ಬೆಳೆಸಿಕೊಳ್ಳುತ್ತಾರೆ. ಇದಕ್ಕೆ ಕಾರಣ ದೇವರ ಬಗ್ಗೆ ಬಾಲ್ಯದಿಂದಲೇ ಅವರು ರೂಢಿಸಿಕೊಂಡ ನಾನಾ ತೆರನಾದ ಅಸಂಬದ್ಧ ಕಲ್ಪನೆಗಳು. ಸ್ತೋತ್ರ ಪಾಠ ಮಾಡುವಾಗ ಮಡಿ ಸಾಕಾಗಲಿಲ್ಲ, ಮೈಲಿಗೆಯಾಯಿತೋ ಏನೋ ಎಂದು ಹೆದರಿಕೊಂಡೇ ದೇವರ ನಾಮ ಪಾರಾಯಣ ಮಾಡಿ ಕೆಡುಕನ್ನು ನಿರೀಕ್ಷಿಸುವವರು ಇದ್ದಾರೆ. ದೇವರು ಶಾಪ ಕೊಟ್ಟು ಬಿಡುತ್ತಾನೆ ಎಂದು ಯೋಚಿಸುವವರಿದ್ದಾರೆ. ಆ ಸ್ತೋತ್ರ ಪಾಠ ದೇವರ ನಾಮ ಹೇಳತೊಡಗಿದ ಮೇಲೆಯೇ ದಾರಿಯಲ್ಲಿ ಕಾಲು ಜಾರಿ ಬಿದ್ದು ಜಖಮ್ಮಾದದ್ದು ಆ ಸ್ತೋತ್ರ ನನಗಾಗುವುದಿಲ್ಲ, ಅದರಿಂದಲೇ ಕೆಡುಕಾಗಿದ್ದು ಎನ್ನುವವರು ಇದ್ದಾರೆ. ಹಳ್ಳಿಗನೊಬ್ಬ ಓಡಿ ಬಂದು ಬಸ್ಸನ್ನೇರಿದ. ಬಸ್ಸಿನಲ್ಲಿ ಕುಳಿತ 1 ನಿಮಿಷದಲ್ಲೇ ತಲೆ ಸುತ್ತು ಬಂದು ಬಿದ್ದ. ಹತ್ತಿರವಿದ್ದ ಜನರು ಶೈತ್ಯೋಪಚಾರ ಮಾಡಿದರು. ಡಾಕ್ಟರ್ ಬಂದು ಇಂಜೆಕ್ಷನ್ ಚುಚ್ಚಿದರು. ಸ್ವಲ್ಪ ಹೊತ್ತಿನಲ್ಲೇ ಆತ ಚೇತರಿಸಿಕೊಂಡ. ಎದ್ದು ಕುಳಿತು ಸುತ್ತಮುತ್ತ ನೋಡಿದ. ತನ್ನ ದುಸ್ಥಿತಿಗೆ ಆ ಬಸ್ಸೇ ಕಾರಣವೆಂದ. ಬಸ್ಸಿನ ಡ್ರೈವರ್ ಹಾಗೂ ಕಂಡಕ್ಟರ್ಗಳನ್ನು ನಿಂದಿಸಿದ. ಆ ಬಸ್ಸನ್ನೇರಿದ ಕೂಡಲೇ ತಲೆ ಸುತ್ತು ಬಂದಿದ್ದು ಬಸ್ಸಿನಲ್ಲೇ ಏನೋ ದೋಷವಿದೆ ಎಂದ. ನಿಜವಾಗಿಯೂ ಬಸ್ಸಿನ ದೋಷವೇ ಅದು ಅಲ್ಲ. ಯಾವುದೋ ಹೋಟೆಲ್ನಲ್ಲಿ ಹಳಸಿದ ಪದಾರ್ಥ ತಿಂದುಕೊಂಡು ಬಿಸಿಲಿನಲ್ಲಿ ಓಡಿ ಬಂದದ್ದರಿಂದ ತಲೆ ಸುತ್ತು ಬಂದಿದ್ದು. ಆದರೆ ಅವನು ಕಂಡುಕೊಂಡ ಕಾರ್ಯಕಾರಣ ಸಂಬಂಧ ಬೇರೆ. ಬಸ್ಸು ಹತ್ತಿದ ಕೂಡಲೇ ತಲೆ ತಿರುಗಿ ಬಿದ್ದುದರಿಂದ ಬಸ್ಸೇ ಕಾರಣ ಎಂಬ ವಾದ ಅವನದ್ದು. ಹಾಗೆಯೇ ದೇವರು ಎಂದಾದರೂ ಯಾರಿಗಾದರೂ ಕೆಡುಕನ್ನು ಮಾಡುವನೇ? ಎಂದಿಗೂ ಮಾಡುವುದಿಲ್ಲ. ಆದರೆ ಭಕ್ತ ಎನಿಸಿಕೊಂಡವನು ತನ್ನ ಅಜ್ಞಾನ, ಮೂರ್ಖತೆ, ಮೂಢನಂಬಿಕೆಗಳಿಂದ ತೊಂದರೆಗಳನ್ನು ಆಮಂತ್ರಿಸಿಕೊಳ್ಳುತ್ತಾನೆ. ಮುಂದಿನ ವಿಷಯ ದೇವಪ್ಪನ ದಿಗಿಲು. ದೇವಪ್ಪ ಒಳ್ಳೆಯ ಯುವಕ. ಎಲೆಕ್ಟ್ರಿಕ್ ಫಿಟ್ಟಿಂಗ್ ಕೆಲಸದಲ್ಲಿ ಬಹಳ ಬುದ್ಧಿವಂತ ಎನಿಸಿಕೊಂಡಿದ್ದಾನೆ. ಕೆಲವೇ ಗಂಟೆಗಳ ಹೊತ್ತಿನಲ್ಲಿ ನಾಜೂಕಾಗಿ ಇಡೀ ಮನೆಯ ವೈರಿಂಗ್ ಮಾಡಿ ಮುಗಿಸಬಲ್ಲ. ಒಮ್ಮೆ ಯಾರೋ ಪರಿಚಿತ ಗೌರವಾರ್ಹ ಹಿರಿಯರು ಆತನಿಗೆ ಹೀಗೆಂದರು: ನಿನಗೆ ವಂಶಗತವಾಗಿ ಬಂದ ಕ್ಷಯ ರೋಗ ತಗಲಬಲ್ಲದು. ನಿನ್ನ ವಂಶಸ್ಥರು ಆ ರೋಗದಿಂದಲೇ ಸತ್ತಿದ್ದು. ಈ ಮಾತು ಮತ್ತೆ ಮತ್ತೆ ಅವನ ಮನಸ್ಸಿನಲ್ಲಿ ಕೆಲವು ದಿನಗಳವರೆಗೆ ಅನುರಣಿತವಾಗುತ್ತಿತ್ತು. ಈಗ ಆತ ಕೆಮ್ಮು ಬಂದಾಗಲೆಲ್ಲ ಅಂಜಿಕೊಳ್ಳುತ್ತಿದ್ದಾನೆ. ಕ್ಷಯರೋಗದ ಲಕ್ಷಣಗಳ ವಿವರಣೆಗಳನ್ನು ಯಾವುದೋ ಪುಸ್ತಕದಲ್ಲಿ ಓದಿದಾಗ ಅವನು ಹೌಹಾರಿದ. ಆ ಲಕ್ಷಣಗಳೆಲ್ಲ ಹೆಚ್ಚು ಕಡಿಮೆ ತನ್ನಲ್ಲಿವೆ ಎಂಬ ಅರಿವಾಗಿ ಕಂಗಾಲಾದ. ನಾಲಿಗೆಯ ರುಚಿ ಕೆಟ್ಟು ಹೋಗಿದೆ. ದಿನವೂ ಸಂಜೆ ಹೊತ್ತು ಸ್ವಲ್ಪ ಜ್ವರ ಬರಲು ಆರಂಭವಾಗಿದೆ. ಯಾವ ಕೆಲಸವನ್ನು ಮಾಡಲು ಉತ್ಸಾಹವಿಲ್ಲ. ನನ್ನ ಕತೆ ಮುಗಿಯಿತು ಎಂದು ಆಗಾಗ ದೀನನಾಗಿ ಹೇಳಿಕೊಳ್ಳುತ್ತಿದ್ದ. 3 ತಿಂಗಳಲ್ಲೇ ಅವನ ಆರೋಗ್ಯ ತೀರಾ ಕೆಡುತ್ತಾ ಬಂತು. ಡಾಕ್ಟರು ಯಾವ ರೋಗವೂ ಇಲ್ಲ ಎಂದರೂ ಅವನು ನಂಬಲಾರ. ಕೊನೆಗೆ ಎಕ್ಸ್ರೇ ಪಟಲದಲ್ಲಿ ಅವನ ಎದೆಗೂಡಿನ ಶ್ವಾಸಕೋಶಗಳ ಚಿತ್ರಗಳನ್ನು ತೆಗೆದು ಡಾಕ್ಟರು ಎಲ್ಲ ಸರಿಯಾಗಿದೆ, ಏನೂ ತೊಂದರೆ ಇಲ್ಲ, ಈ ಔಷಧಿ ಸೇವಿಸು, 1 ವಾರದಲ್ಲಿ ಸರಿ ಹೋಗುವುದು ಎಂದರು. ಆರೋಗ್ಯವಂತನ ಶ್ವಾಸಕೋಶದ ಚಿತ್ರವನ್ನು, ರೋಗಿಯ ಶ್ವಾಸಕೋಶದ ಚಿತ್ರವನ್ನು ತೋರಿಸಿ ಅವನು ಹೇಗೆ ಆರೋಗ್ಯವಂತ ಎಂಬುದನ್ನು ಸ್ಪಷ್ಟವಾಗಿ ತಿಳಿಸಿದರು. ಕೆಲವೇ ದಿನಗಳಲ್ಲಿ ಆತ ಆ ಮೊದಲಿನ ಆರೋಗ್ಯದ ಸ್ಥಿತಿಯನ್ನು ಪಡೆದುಕೊಂಡ. ಭಯ ಸಂಶಯಗಳ ತಾಕಲಾಟದಲ್ಲಿ ಇನ್ನೂ ಮುಂದುವರೆದಿದ್ದರೆ ಯಾವ ಔಷಧಿಯೂ ಅವನಿಗೆ ನಾಟುತ್ತಿರಲಿಲ್ಲ. ಮುಂದಿನ ವಿಷಯ ನೋಡೋಣ. ಭಯದ ಮೂಲ ಜಾಲ. ಭಯವು ಕಾರ್ಯರೂಪಕ್ಕೆ ಬರುವಂತಾಗಲು ಪ್ರೇರಣೆ ಎಲ್ಲಿಂದ? ನೀವು ಯೋಚಿಸಿಕೊಂಡ ಅಪಾಯದ ಕಲ್ಪನೆಯೊಂದಿಗೆ ಭಯದ ಭಾವನೆಯೂ ಸೇರಿ ಸುಪ್ತ ಮನಸ್ಸನ್ನು ಪ್ರವೇಶಿಸುತ್ತದೆ. ಕ್ರಮೇಣ ಭಯದ ಒತ್ತಡ ತೀವ್ರವಾಗಿ ಅಪಾಯದ
ಚಿತ್ರ ಸ್ಪಷ್ಟವಾಗುತ್ತಾ ಬಂದಲ್ಲಿ ಚಿತ್ತ ಅದನ್ನು ಕಾರ್ಯರೂಪಕ್ಕೆ ತಂದೇ ಬಿಡುತ್ತದೆ. ದೇವಪ್ಪ ಮೊದಲು ಕ್ಷಯರೋಗಿಯ ದುಸ್ಥಿತಿಯ ಚಿತ್ರವನ್ನು ಮನಸ್ಸಿನಲ್ಲಿ ಕಲ್ಪಿಸಿಕೊಂಡ. ತಾನೂ ಅಂಥ ನರಳಾಟವನ್ನು ಅನುಭವಿಸಬೇಕಲ್ಲ ಎಂದು ಭಯ ಗಾಬರಿಗಳನ್ನು ಬೆಳೆಸಿಕೊಂಡ. ತೀವ್ರತರವಾದ ಭಾವನೆ, ದುರಂತದ ಸ್ಪಷ್ಟವಾದ ಮಾನಸಿಕ ಚಿತ್ರ ಸುಪ್ತ ಮನಸ್ಸಿನಲ್ಲಿ ದೃಢವಾದ ಸಂಸ್ಕಾರವನ್ನು ಉಂಟು ಮಾಡಿತು. ಅದು ಕಾರ್ಯರೂಪಕ್ಕೂ ಬರುವಂತಾಯಿತು. ಅಯ್ಯೋ, ಸೈಕಲ್ ಚರಂಡಿಯಲ್ಲಿ ಬೀಳುತ್ತದೆ ಎಂದು ಬಿದ್ದು ಅನಾಹುತವಾಗುವ ಚಿತ್ರದೊಂದಿಗೆ ಭಯೋದ್ವೇಗಗಳನ್ನು ಸೇರಿಸಿ ಯುವಕನು ಚರಂಡಿಗೆ ಎಳೆಯಲ್ಪಟ್ಟ ಹಿಂದಿನ ಉದಾಹರಣೆಯನ್ನು ಸ್ಮರಿಸಿಕೊಳ್ಳಬಹುದು. ಪರೀಕ್ಷೆಯ ಭಯದಿಂದ ಓದಿದ್ದೆಲ್ಲ ಮರೆತು ಹೋದೀತು ಎಂಬ ಭಯೋದ್ವೇಗ ಭರಿತನಾದ ಅವನ ಕಥೆಯೂ ಅದೇ ರೀತಿಯಾಗಿಯೇ ಇದೆ. ಕೆಡುಕುಗಳನ್ನು, ದೋಷಗಳನ್ನು ತೀವ್ರತರದ ಭಾವೋದ್ವೇಗದಿಂದ ಯೋಚಿಸುತ್ತಿದ್ದರೆ ಅವು ನಮ್ಮ ಸುಪ್ತ ಮನಸ್ಸಿನಲ್ಲಿ ಮುದ್ರಿತವಾಗಿ ಮೆಲ್ಲನೆ ಅಂಕುರಿತ, ಪಲ್ಲವಿತ, ಪುಷ್ಪಿತವಾಗುವ ತೊಡಗುತ್ತದೆ. ಫಲರೂಪವಾಗಿ ಅನಾರೋಗ್ಯ, ತೊಂದರೆ, ಸಂಕಟಗಳನ್ನು ಆಮಂತ್ರಿಸಿದಂತೆ ಆಗುತ್ತದೆ. ಯಾವುದೇ ಸಂಸ್ಕಾರ ಸುಪ್ತ ಮನಸ್ಸಿನಲ್ಲಿ ಮುದ್ರಿತವಾಗಿದ್ದರೆ ಅದು ವ್ಯಕ್ತವಾಗದೇ ಇರದು. ನಾವು ಆಶಿಸದೇ ಇರುವುದನ್ನು, ನಮಗೆ ಬೇಡವಾದದ್ದನ್ನು ತೀವ್ರವಾಗಿ ಚಿಂತನೆ ಮಾಡುವುದು ಎಂದರೆ ನಮ್ಮ ಸುಪ್ತ ಮನಸ್ಸಿನಲ್ಲಿ ನಮಗೆ ಬೇಡವಾದದ್ದರ ಬೀಜವನ್ನೇ ಸರಿಯಾಗಿ ಬಿತ್ತಿದಂತಾಗುತ್ತದೆ. ಇದರಿಂದ ಅದೇ ಬೆಳೆದು ಬಲವಾಗಿ ಯಾವುದನ್ನು ನಾವು ದೂರಕ್ಕೆಸೆಯಬೇಕೆಂದು ಭಾವಿಸುತ್ತೇವೆಯೋ ಅದರಲ್ಲೇ ಮುಳುಗಿಬಿಡುವ ಪ್ರಸಂಗ ಉಂಟಾಗುತ್ತದೆ. ಸ್ನೇಹಿತರೆ, ನೀವು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೂ ಹಂಚಿಕೊಳ್ಳಿ. ಮುಂದಿನ ಸಂಚಿಕೆಯಲ್ಲಿ ಗುಂಡು ಸೂಜಿಯನ್ನು ನುಂಗಿದ ಏನೆಂದು ನೋಡೋಣ. ಧನ್ಯವಾದಗಳು.